ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಚೆನ್ನೈಯಲ್ಲಿರುವಂತಹ ಮತ್ತಿಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ನನಗೆ ತುಂಬಾ ಇಷ್ಟ ಆಯಿತು ಕೆಲವೊಂದಿಷ್ಟು ಪ್ಲೇಸಸ್ಗಳು ಚೆನ್ನೈಯಲ್ಲಿರೋದು. ಸೊ ಆ ಪ್ಲೇಸಸ್ಗಳನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮರೈನ್ ಬೀಚನ್ನು ತೋರಿಸಿದ್ದೆ ಚೆನ್ನೈಯಲ್ಲಿರೋದು. ಸೊ ನೋಡಿರ್ತೀರ ವಿಡಿಯೋನ. ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಹೀಗೆ ಮುಂದೆ ಇನ್ನಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಮಾರ್ನಿಂಗೇ ಬಿಟ್ಟಿದ್ವಿ ನಾವು. ಲೈಕ್ ನಿನ್ನೆ ಮರೈನ್ ಬೀಚು ಬಂದ ತಕ್ಷಣ ಮರೈನ್ ಬೀಚ್ನೆಲ್ಲ ನೋಡಿಕೊಂಡು ನೈಟ್ ಮನೆಗೆ ರೀಚ್ ಆದ್ವಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನೆಕ್ಸ್ಟ್ ಡೇ ಒಂದು 8 o'clockಗೆ ಬಿಡೋಣ ಅಂತ ಅಂದ್ಕೊಂಡು 8-9 o'clockಗೆ ನಾವು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಅಫ್ಕೋರ್ಸ್ ತುಂಬಾ ಬಿಸಿಲಿದೆ. ಸೊ ಹೇರ್ಸ್ನೆಲ್ಲ ಬಿಟ್ಟು ಅಷ್ಟೊಂದು ಜಾಸ್ತಿ ಮೇಕಪ್ ಮಾಡಿಕೊಂಡ್ರೆ ಶೆಕೆ ಫೀಲ್ ಆಗುತ್ತೆ ಅಂತ ಅಂದ್ಕೊಂಡು ತುಂಬಾ ಸಿಂಪಲ್ ಆಗಿರುವಂಥ ಒಂದು ಮೇಕಪ್ಪನ್ನು ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಡ್ರೆಸ್ ಬಂದುಬಿಟ್ಟು ಇದು ಸೆಟ್ಟನ್ನು ತೋರಿಸಿದ್ದೀನಲ್ಲ ನಾನು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಹಾಲಲ್ಲಿ ತೋರಿಸಿದ್ದೀನಲ್ಲ, ಸೊ ಅಲ್ಲಿಂದನೇ ಪರ್ಚೇಸ್ ಮಾಡಿರೋದು. ಸೊ ನಾವು ಇವತ್ತು ಆಲ್ಮೋಸ್ಟ್ ಟೆಂಪಲ್ಸನ್ನ ವಿಸಿಟ್ ಮಾಡೋದ್ರಿಂದ ಸಿಂಪಲ್ಲಾಗಿ ಟ್ರೆಡಿಷ್ನಲ್ ಆಗಿ ಒಂದು ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಓಕೆ, ಏನಪ್ಪ ಅಂದರೆ ನಮ್ಮ ಕ್ವಾರ್ಟರ್ಸ್ ಎದುರುಗಡೆ ಒಂದು ಬಸ್ ಸ್ಟಾಪ್ ಇತ್ತು. ಸೊ ಅಲ್ಲಿಂದ ನಾವು ಒಂದು ಬಸ್ನ ಹತ್ಕೊಂಡು ನಾವು ಕೊಯಂಬೂಡು ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗಬೇಕಾಗಿತ್ತು. ಬಿಕಾಸ್ ಮಹಾಬಲಿಪುರಂಗೆ ಹೋಗಬೇಕಂದ್ರೆ ಕೊಯಂಬೂಡು ಬಸ್ ಸ್ಟ್ಯಾಂಡಿಂದ ನಾವಲ್ಲಿ ಒಂದು ಬಸ್ಸನ್ನು ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ನಾವು ಮಹಾಬಲಿಪುರಂಗೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಕ್ವಾರ್ಟರ್ಸ್ ಎದುರುಗಡೆ ಒಂದು ಬಸ್ ಸ್ಟಾಪ್ ಇತ್ತು. ಸೊ ಅಲ್ಲಿಂದ ಕೊಯಂಬೂಡು ಬಸ್ ಸ್ಟ್ಯಾಂಡ್ಗೆ ನಾವು ರೀಚ್ ಆದ್ವಿ. ಸೊ ಏನಪ್ಪ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಏನಾಗಿದೆ ಅಂದರೆ ನನಗೆ ಲೈಕ್ ಝೀರೋ ಫೇರಿಂದ ನಾನು ಒಂದು 10 minutes ಜರ್ನಿ ಆಗಿತ್ತು ಕೊಯಂಬೂಡು ಬಸ್ ಸ್ಟ್ಯಾಂಡ್ಗೆ ಫ್ರಮ್ ಅವರ್ ಕ್ವಾರ್ಟರ್ಸಿಂದ. ಸೊ ನಂದು ಝೀರೋ ಫೇರ್ ಆಗಿತ್ತು. ಲೈಕ್ ಆಲ್ಮೋಸ್ಟ್ ಗೌರ್ಮೆಂಟ್ ಬಸ್ಸಸ್ ಎಲ್ಲ ಮಹಿಳೆಯರಿಗೆ ಫ್ರೀ ಇರುತ್ತಲ್ಲ. ಸೊ ಅದನ್ನು ನಾನು ಇಷ್ಟು ದಿನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ನಾನು ಎಲ್ಲಿ ಹೋಗಿರಲಿಲ್ಲಲ್ವಾ. ಸೊ ಆ ಕಾರಣದಿಂದ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ಬಟ್ ಚೆನ್ನೈಯಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಒಂದು ಅವಕಾಶ ಬಂತು. ತುಂಬಾ ಖುಷಿ ಆಗ್ತಾಯಿತ್ತು. ಝೀರೋ ಫೇರಿಂದ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಹಾಗೆ ಬಾಯ್ಸ್ ಬಂದರೆ ಹಸ್ಬೆಂಡ್ಗೆ ಬಂದರೆ ಅವರು 8 rupeesನ ಚಾರ್ಜ್ ಮಾಡಿದರು. ಸೊ ನನಗೆ ಕಂಪ್ಲೀಟ್ಲಿ ಝೀರೋ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ನಾವು ಕೊಯಂಬೂಡು ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ಸೊ ಬಸ್ ಸ್ಟ್ಯಾಂಡ್ ನೋಡ್ಬೋದು, ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಸ್ ಸ್ಟ್ಯಾಂಡು. ಇಲ್ಲೇನಪ್ಪ ಅಂದರೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಅದೆಲ್ಲ ಸಖತ್ತಾಗಿ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಈವನ್ ಏರ್ಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹೇಳ್ತಾರೆ. ಸೊ imaginary picture. Usually it's something that moves. ಸೊ ಇದು ಕೊಯಂಬೂಡು ಬಸ್ ಸ್ಟ್ಯಾಂಡು. ಸೊ ಈ ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟ್ ನಾವು ಅಲ್ಲಿ ಬಸ್ನೆಲ್ಲ ಕೇಳ್ಕೊಂಡ್ವಿ, ಎಲ್ಲಿ ಮಹಾಬಲಿಪುರಂಗೆ ಹೋಗೋ ಬಸ್ ಹೇಗಿದೆ, ಇಲ್ಲಿಂದ ಎಷ್ಟು ಅವರ್ ಆಗುತ್ತೆ ಅದನ್ನೆಲ್ಲ ಕೇಳ್ಕೊಂಡು ಮಾಡಿ ಒಂದು ಬಸ್ಸು ನಮಗೆ ಸಿಕ್ತು. ಸೊ ಆ ಬಸ್ನಲ್ಲಿ ನಾವು ಮಹಾಬಲಿಪುರಂಗೆ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಅಂದರೆ ಈ ಕೊಯಂಬೂಡು ಬಸ್ ಸ್ಟ್ಯಾಂಡಿಂದ ಮಹಾಬಲಿಪುರಮು ಒಂದು 2 hours ಜರ್ನಿ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಬಸ್ಸಲ್ಲಿ ನಾವು 2 hours ಟ್ರಾವೆಲ್ ಮಾಡಿದ್ವಿ. ಫ್ರಮ್ ಕೊಯಂಬೂಡು ಬಸ್ ಸ್ಟ್ಯಾಂಡಿಂದ ಮಹಾಬಲಿಪುರಂಗೆ 2 hours ನಾವು ಟ್ರಾವೆಲ್ ಮಾಡಿ ಅಲ್ಲಿ ರೀಚ್ ಆದ್ವಿ ಅಂತಲೇ ಹೇಳ್ಬೋದು.
ಸೊ ಇಲ್ಲಿ ನಮಗೆ ಕೊಯಂಬೂಡು ಬಸ್ ಸ್ಟ್ಯಾಂಡಿಂದ ಮಹಾಬಲಿಪುರಂಗೆ ನಮಗೆ ಒಂದು ಅರೌಂಡ್ 138 ರೂಪೀಸ್ ಅಷ್ಟನ್ನು ಚಾರ್ಜ್ ಮಾಡಿದರು. ಇಲ್ಲಿಂದ ಅಲ್ಲಿ ರೀಚ್ ಆಗೋದೆ. ಇನ್ ಕೇಸ್ ನಾವೇನಾದರೂ ಬೇರೆ ನಮ್ಮದು ಓನಾಗಿ ಆಟೋ ಅದನ್ನೆಲ್ಲ ಮಾಡ್ತೀವ ಅಂತಂದರೆ ಒಂದು ಅರೌಂಡ್ 500 to 1000 ರೂಪೀಸ್ ಕೇಳ್ತಾರೆ. ಸೊ ಇಟ್ಸ್ ಬೆಟರ್ ಟು ಚೂಸ್ ಅ ಬಸ್. ಸೊ ಬಸ್ ಇರುವಾಗ ಹಾಗೆ ಬಸ್ಸು ಕೂಡ ತುಂಬಾ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ಫ್ರೀಯಾಗೇ ಇತ್ತು ಬಸ್ಸು. ಲೈಕ್ ಎಲ್ಲರೂ ಲೈಕ್ ಜನರು ಯಾರೂ ಜಾಸ್ತಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಬಸ್ಸನ್ನೇ ಚೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಸ್ನೆಲ್ಲ ನಾವು ಚೂಸ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಖಾಲಿ ಎತ್ತು ಹೋಗುವಾಗ ಸೊ ಆರಾಮ್ ಜರ್ನಿ ಎಲ್ಲ ಚೆನ್ನಾಗಾಯಿತು. ಒಂದು 2 ಅವರ್ಸಿಗೆ ನಾವು ಮಹಾಬಲಿಪುರಂಗೆ ರೀಚ್ ಆದ್ವಿ. ಸೊ ಮಹಾಬಲಿಪುರಮಲ್ಲಿರುವಂಥ ಪ್ಲೇಸಸ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸಖತ್ತಾಗಿದೆ ಎಲ್ಲ. ಹಾಗೆ ಇಲ್ಲಿ ಮಾಲ್ಸ್ಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಟಿ ನಗರ್ ಅಂತ ಒಂದು ಶಾಪಿಂಗ್ ಏರಿಯಾ ಇದೆ. ಲೈಕ್ ಅಲ್ಲಿ ಎಲ್ಲ ಪೋತೀಸು ಆ ಥರ ಮಾಲ್ಸು ಲೈಕ್ ಸವರ್ಣ ಸ್ಟೋರ್ ಆ ಥರ ಎಲ್ಲ ಸಿಗುತ್ತೆ. ಅಥವಾ ನೀವು ಸ್ಟ್ರೀಟಲ್ಲಿ ಏನಾದರೂ ಶಾಪ್ ಮಾಡ್ತೀರಾ ಅಂತಂದರೆ ತುಂಬ ನಿಮಗೆ ಕಡಿಮೆ ರೇಟಿಗೆ ನಿಮಗೆ ಸ್ಟ್ರೀಟಲ್ಲೆಲ್ಲ ಶಾಪಿಂಗ್ ಮಾಡುವಂಥ ಅವಕಾಶ ಕೂಡ ಇದೆ, ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಅಲ್ಲಿ ಟಿ ನಗರ್ ಚೂಸ್ ಮಾಡ್ಕೋಬೋದು ಶಾಪಿಂಗ್ ಅಂತ ಬಂದರೆ ಅಂತಲೇ ಹೇಳ್ತೀನಿ. ಹಾಗೆ ಇಲ್ಲಿನ ಜನರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ, ಹಾಗೆ ತುಂಬಾ ಕೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದು ಒಂದು ನಾನು ನೋಟಿಸ್ ಮಾಡಿದೆ. ನಾವು ಮಹಾಬಲಿಪುರಂಗೆ ರೀಚ್ ಆದ್ವಿ. ಅಲ್ಲಿಂದ ನಾವು ಒಂದು ಪ್ಲೇಸ್ಗೆ ರೀಚ್ ಆಗಬೇಕಾಗಿತ್ತು, ಬಟ್ರ್ ಬಾಲ್ ಅಂತ. ಸೊ ಕೃಷ್ಣಾಸ್ ಬಟ್ರ್ ಬಾಲ್ ಅದು ಫೇಮಸ್ ಆಗಿದೆ. ಸೊ ಅಲ್ಲಿಂದ ಒಂದು ಆಟೋನ ತೊಗೊಂಡ್ಬಿಟ್ಟು ಅಲ್ಲಿಂದ ಒಂದು 10 ಮಿನಿಟ್ಸ್ ಇತ್ತು. ಸೊ ಒಂದು 100 ರೂಪೀಸ್ ಚಾರ್ಜ್ ಮಾಡಿದರು. ಅಲ್ಲಿಂದ ಹೋಗಿ ಅಲ್ಲಿ ನಾವು ಒಂದು ಏನಾದರೂ ತಿನ್ಕೊಳ್ಳೋಣ, ಫಸ್ಟು ಲಂಚ್ ಎಲ್ಲ ಮುಗಿಸ್ಕೊಂಡು ಆ ಪ್ಲೇಸಸ್ನೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಒಂದು ಕಡೆ ನಾವು ನಿಯರ್ ಬೈ ಸೊ ಕೃಷ್ಣಾಸ್ ಬಟ್ರ್ ಬಾಲ್ ಅಂತ ಇದು ಒಂದು ಪ್ಲೇಸು ತುಂಬಾ ಫೇಮಸ್ ಇದೆ. ಸೊ ಈ ಪ್ಲೇಸ್ ಅಲ್ಲೇ ನಿಯರ್ ಬೈನೇ ಒಂದು ಹೋಟೆಲಲ್ಲಿ ನಾವು ಊಟನೆಲ್ಲ ಮಾಡಿಕೊಂಡು ಸೊ ಈ ಪ್ಲೇಸ್ಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ನಾವು ಮಹಾಬಲಿಪುರಮಲ್ಲೇ ನೋಡಿದ್ದು ಫಸ್ಟ್ ಪ್ಲೇಸ್ ಅಂದರೆ ಇದೆ, ಕೃಷ್ಣಾಸ್ ಬಟ್ರ್ ಬಾಲ್ ಅಂತ. ತುಂಬಾ ಫೇಮಸ್ ಇದೆ ಇದು ನೋಡ್ಕೊಂಡ್ವಿ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆದಮೇಲೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಎಂಟರ್ ಆಗಬೇಕು. ಹಾಗೆ ಫ್ರೀ ಎಂಟ್ರಿ ಇಲ್ಲ, ಟಿಕೆಟ್ ಇದೆ. ಸೊ ಇದು ಒಂದು ಅಟ್ರಾಕ್ಟಿವ್, ಅದು ಬಟ್ರ್ ಬಾಲ್ ಇದೆಯಲ್ಲ, ಸೊ ಅದು ಒಂದು ಥಿಂಗನ್ನೇ ಫುಲ್ ಕಂಪ್ಲೀಟ್ಲಿ ಪ್ಲೇಸನ್ನೇ ಅಟ್ರಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಅದು ನೋಡೋಕ್ಕೆ. ಸೊ ನೋಡ್ಬೋದು ನೀವು ಮುಂದೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಈ ಥರ ಶಾಪ್ಸ್ಗಳಿದೆ. ಲೈಕ್ ಕ್ಯಾಪ್ಸ್ನೆಲ್ಲ ಮಾರ್ತಾ ಇರ್ತಾರೆ. ಸೊ ಇಟ್ಸ್ ಬೆಟರ್ ಟು ಟೇಕ್ ಕ್ಯಾಪ್ ಅಂತ ಅಂತೀನಿ. ಬಿಕಾಸ್ ತುಂಬಾ ಒಳಗಡೆ ಬಿಸಿಲಿರುತ್ತೆ, ಸೆಕೆ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಕ್ಯಾಪ್ನೆಲ್ಲ ತೊಗೊತೀರಾ ಅಂದರೆ ತೊಗೋಬೋದು. ಹಾಗೆ ನೀವು ಎಳೆನೀರು, ಜ್ಯೂಸಸ್ ಅದನ್ನೆಲ್ಲ ಏನಾದರೂ ಪ್ರಿಫರ್ ಮಾಡ್ತೀರಾ ಅಂತಂದರೆ ಸೊ ಅದರದ್ದು ಶಾಪ್ಸ್ಗಳು ಜಾಸ್ತಿ ಇದೆ. ಎಳೆನೀರು ಜ್ಯೂಸ್ ಸೆಂಟರ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೀವು ಕುಡಿಬೋದು. ಹಾಗೆ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಕೂತ್ಕೊಂಡಿರ್ತಾರೆ. ಲೈಕ್ ನೇರಳೆ ಹಣ್ಣು, ನೆಲ್ಲಿಕಾಯಿ ಆ ಥರ ಎಲ್ಲ ನೀವೇನಾದರೂ ತಿಂತೀರಾ ಅಂತಂದರೆ ಒಳಗಡೆನೂ ಕೂಡ ತುಂಬಾ ಶಾಪ್ಸ್ ಇದೆ. ಐಸ್ ಕ್ರೀಮ್ಸ್ ಕೂಡ ಅವೈಲೇಬಲ್ ಇದೆ. ಆ ಥರ ಎಲ್ಲ ನೀವು ತೊಗೋಬೋದು. ವರ್ಕಿಂಗ್ ಅವರ್ ನೋಡ್ಬೋದು, ಅಲ್ಲೆಲ್ಲ ಹಾಕಿದ್ದಾರೆ ಎಷ್ಟು ಏನು ಅಂತ ಎಲ್ಲ ನೋಡ್ಕೋಬೋದು ನೀವು. ಇದೇ ಒಳಗಡೆ ಎಂಟ್ರೆನ್ಸ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಸೊ ಮೇನ್ ಟೂರಿಸ್ಟ್ ಅಟ್ರಾಕ್ಟ್ ಬಂದುಬಿಟ್ಟು ಆ ಬಾಲು, ಅದೇನು ರಾಕ್ ಇದೆಯಲ್ಲ, ಸೊ ಆ ರಾಕೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಎಂಟರ್ ಆದ ತಕ್ಷಣ. ಸೊ ಅದನ್ನು ಬಿಟ್ಟು ನೀವು ಹಾಗೆ ಮುಂದ್ಗಡೆ ನಿಮಗೆ ತುಂಬಾ ಒಳಗಡೆ ಎಲ್ಲ ಪ್ಲೇಸಸ್ ಎಲ್ಲ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ಈ ಬಾಲ್ ತುಂಬಾ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ಅಲ್ಲಿ ಕುತ್ಕೊಂಡು ತುಂಬ ಜನರು ಫೋಟೋಸ್ನೆಲ್ಲ ಇಳಿಸ್ಕೊತಾ ಇದ್ರು. ಬಟ್ ಇದು ತುಂಬಾ ಇನ್ಕ್ಲೈನ್ ಆಗಿರುತ್ತಲ್ಲ, ಸೊ ತುಂಬಾ ಲೈಕ್ ಸ್ಲಿಪ್ಪರ್ ಇರೋದ್ರಿಂದ ಮೇಲೆ ಹತ್ಕೊಂಡು ಅಲ್ಲಿ ಕುತ್ಕೊಳ್ಳೋಕ್ಕಾಗೋದೇ ಇಲ್ಲ, ಎಲ್ಲ ಸ್ಲೀಪಾಗಿ ಹೋಗ್ಬಿಡುತ್ತೆ, ಆ ಥರ ಇರುತ್ತೆ. ಸುಮ್ಮನೆ ಜಾರ್ತಾ ಇತ್ತು. ಮೇಲೆ ಹತ್ಕೊಂಡು ಫೋಟೋ ತೆಗಿಯೋಕ್ಕೆ ಟ್ರೈ ಮಾಡಿದೆ, ಆಗಲೇ ಇಲ್ಲ ಜಾರ್ತಾನೆ ಹೋಗ್ತಾಯಿದ್ರು. ಹಾಗೆ ಟ್ರೈ ಮಾಡ್ತಾಯಿದ್ರು ಜನರು ಕೂಡ. ಸೊ ನೋಡ್ಬೋದು, ನೀವು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದೇನು ಬಂಡೆ ಇದೆಯಲ್ಲ, ಸೊ ಇದು ಏನಂತ ಫೀಲ್ ಆಗ್ತಾಯಿದೆ, ಕೆಳಗಡೆ ಇಳ್ಕೊಂಡು ಬರ್ತಾನೆ ಇದೆಯೇನೋ, ನಮ್ಮ ಜೊತೆನೇ ಏನೋ ಬೀಳ್ತಾ ಇದೆಯೇನೋ ಆ ಥರ ಫೀಲ್ ಆಗುತ್ತೆ. ಸೊ ಆ ಥರ ಒಂಥರ ಇನ್ಕ್ಲೈನ್ ಪೊಸಿಷನ್ಸ್ ಒಳಗೆ ಅದು ಇರೋದ್ರಿಂದ ನಮಗೆ ಆ ಥರ ಫೀಲ್ ಅನಿಸುತ್ತೆ ಅಂತಲೇ ಹೇಳ್ಬೋದು. ಏನೋ ಬೀಳ್ತಾ ಇದೆಯೇನೋ ಅಂತ ಆ ಥರ ಭಯ ಅನಿಸುತ್ತೆ, ಆ ಥರ ಇದೆ ಅಂತಲೇ ಹೇಳ್ತೀನಿ ಇದು. ಹಾಗೆ ಈ ಮಹಾಬಲಿಪುರಮಲ್ಲಿ ಒನ್ಸ್ ನೀವು ರೀಚ್ ಆದಮೇಲೆ ಇಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ. ಸೊ
ಸೊ ನಾವು ಕೆಲವೊಂದಿಷ್ಟು ಪ್ಲೇಸಸ್ಗಳನ್ನು ನೋಡಿದ್ದೀನಿ. ಸೊ ಅದನ್ನು ನಾವು ಮುಂದೆ ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇದು ಕೃಷ್ಣಸ್ ಬಟರ್ ಬಾಲ್ ಕವರ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೋ ಟೆಂಪಲ್ ತೋರಿಸ್ತೀನಿ. ಶೋ ಟೆಂಪಲ್ಸ್ ಪಕ್ಕನೇ ಒಂದು ಬೀಚ್ ಇದೆ ಮತ್ತೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು 3 ಪ್ಲೇಸಸ್ ಕವರ್ ಮಾಡೋಷ್ಟಕ್ಕೆ ತುಂಬಾ ಸುಸ್ತಾಗಿ ಹೋಗ್ತು. ಬಿಕಾಸ್ ಬಿಸಿಲಿರೋದ್ರಿಂದ ನಾವು ಜಾಸ್ತಿ ಪ್ಲೇಸಸ್ನೆಲ್ಲ ಕವರ್ ಮಾಡೋಕ್ಕಾಗಲೇ ಇಲ್ಲ. ಬಿಕಾಸ್ ಇಲ್ಲಿ ಮಹಾಬಲಿಪುರಮಲ್ಲಿ ತುಂಬ ಪ್ಲೇಸಸ್ಗಳು ಇದೆ ಅಂತ ಹೇಳ್ತಾರೆ. ಸೊ ಬಟ್ ನಾವು ಒಂದು 3-4 ಪ್ಲೇಸಸನ್ನು ಕವರ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನ್ಸನ್ನ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ಇದೆಲ್ಲ ಈ ಥರ ಒಳಗಡೆ ಹೋಗೋಕ್ಕೆ ಲೈಕ್ ಗುಹೆ ಟೈಪ್ ಎಲ್ಲ ಇತ್ತು. ಅಲ್ಲಿಂದ ಕೆಲವೊಂದು ಮಂಟಪಗಳು, ಹಳೆ ಕಾಲದ ಮಂಟಪ ಆ ಥರ ಎಲ್ಲ ಇತ್ತು. ಹಾಗೆ ಕೆತ್ತನೆಗಳು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. Imaginary picture. Usually it's something that moves. ಹಾಗೆ ನೋಡ್ಬೋದು ಹೀಗೆ ಇಲ್ಲಿ ಒಳಗಡೆ ಈ ಥರ ಎಲ್ಲ ವಾಕ್ ಮಾಡೋಕ್ಕೆ ಈ ಥರ ಪ್ಲೇಸಸ್ ಇದೆ. ಹಾಗೆ ಅಲ್ಲಿ ತುಂಬ ಕಲ್ಲಿನ ಕೆತ್ತನೆಗಳು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಅದು ಒಂಥರ ಅಟ್ರಾಕ್ಟಿವ್ ಆಗಿ ಅನಿಸ್ತಾ ಇತ್ತು. ಹಾಗೆ ಇಲ್ಲಿ ಒಳಗಡೆನೇ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಹಾಗೆ ಡ್ರಿಂಕಿಂಗ್ ವಾಟರ್ ಕೂಡ ಇದೆ. ವಾಶ್ರೂಮ್ಸನ್ನು ಯೂಸ್ ಮಾಡ್ತೀರಾ ಅಂತಂದರೆ ನೀವು ಈಸಿಯಾಗಿ ಇಲ್ಲಿ ವಾಶ್ರೂಮ್ಸನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಅಲ್ಲೇ ತುಂಬಾ ಟ್ರೀಸ್ ಅದೆಲ್ಲ ಇದೆ. ಸೊ ಅದರಿಂದ ನೆರಳಿನಿಂದ ನೀವು ಏನಾದರೂ ವಿಶ್ರಾಂತಿ ಪಡಿತೀರಾ ಅಂತಂದರೆ ಅಲ್ಲಿ ಕೂತ್ಕೋಬೋದು. ಸೊ ನಾನು ಆಲ್ಮೋಸ್ಟ್ ಸೊ ಇದು ಒಂದು ಟೂರಿಸ್ಟ್ ಪ್ಲೇಸ್ ಏನಿದೆಯಲ್ಲ, ಸೊ ಇದನ್ನು ಆಲ್ಮೋಸ್ಟ್ ಎಲ್ಲ ಪ್ಲೇಸಸನ್ನು ಇದರಲ್ಲಿರುವಂಥ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಸೊ ಮತ್ತೆ ಹೋಗ್ತಾ ಇದ್ವಿ. ಸೊ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋಕ್ಕೆ. ಸೊ ಇದು ಮೇನ್ ಬಂದುಬಿಟ್ಟು ದಟ್ ಬಾಲ್ ಏನು ಹೇಳಿದ್ನಲ್ಲ, ಕೃಷ್ಣಾಸ್ ಬಟರ್ ಬಾಲ್. ಸೊ ಅದಕ್ಕೆ ಇದು ಫೇಮಸ್ ಆಗಿದೆ. ಸೊ ಇಲ್ಲಿ ಮೇಲೆ ನೀವು ಹತ್ಕೊಂಡು ಹೋಗ್ಬೋದು. ಮೇಲೆ ನಿಂತು ಎಲ್ಲನೂ ನೋಡ್ತೀರಾ ಅಂತಂದರೆ ಈ ಥರ ಒಳಗಡೆ ಹೋಗಿ ಅಲ್ಲಿ ಮೇಲೆ ಹತ್ಕೊಂಡು ಫೈನಲಿ ರೀಚ್ ಅಲ್ಲೇ ಪ್ಲೇಸಿಗೆ ಬರುತ್ತೆ. ಸೊ ಆ ಥರನೇ ಸೊ ರಾಕಿಂದ ಎಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು ಅಂತಲೇ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಇದು ಒಂದೇ ಪ್ಲೇಸನ್ನು ಕವರ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ಲಿ ನಿಮಗೆ ತೋರಿಸಿದ್ದೀನಿ ಟ್ರಾವೆಲಿಂಗ್ ಹೇಗೆ, ಎಲ್ಲಿಂದ ಹೋಗ್ಬೋದು, ಎಷ್ಟೆಲ್ಲ ಚಾರ್ಜಸ್ ಆಗುತ್ತೆ ಅನ್ನೋದೆಲ್ಲ ಒಂಥರ ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡಿದ್ದೀನಿ. ಸೊ ಇನ್ನು ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಮತ್ತಷ್ಟು ಮಹಾಬಲಿಪುರಂ ಅಲ್ಲಿರುವಂಥ ಪ್ಲೇಸಸ್ಗೆ ಹೋಗಿದ್ದೀನಿ. ಸೊ ಅವೆಲ್ಲ ಪ್ಲೇಸಸ್ನೆಲ್ಲ ನಾನು ನಿಮಗೆ ಕವರ್ ಮಾಡಿಬಿಟ್ಟು ಲೈಕ್ ತೋರಿಸ್ತೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಅಪ್ಲೋಡ್ ಮಾಡ್ತೀನಿ ಬೇಗ. ಸೊ ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಹೋಪ್ ಯು ಎಂಜಾಯ್ಡ್ ಅಂತಲೇ ಅನ್ಬೋದು. ಲೈಕ್ ಆಗಿರ್ಬೋದು, ನಿಮಗೆ ಹೇಗಿದೆ ಏನು ಅಂತ ಅನ್ನೋದನ್ನೆಲ್ಲ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತಲೇ ಹೇಳ್ತೀನಿ.
ಚೆನ್ನಾಗಿದೆ ಅಲ್ಲ ಇದು ಕೆತ್ತನೆ, ನಂಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಸೊ ಇದಕ್ಕೆ ತುಂಬಾ ಒಂದು ಹಿಸ್ಟ್ರಿ ಎಲ್ಲ ಇದೆ. ಸೊ ಏನಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಎಲ್ಲದೆಲ್ಲ ಹಿಸ್ಟ್ರಿ ಇದೆ. ಸೊ ಅದನ್ನೆಲ್ಲ ಅಲ್ಲೆಲ್ಲ ಗೈಡ್ ಇದ್ದರು, ಗೈಡ್ ತೊಗೊಂಡು ನೀವು ಅದ್ರ ಬಗ್ಗೆ ನೀವೆಲ್ಲ ಅರ್ಥ ಮಾಡಿಸ್ಕೊಂಡು ತಿಳಿಸ್ಕೋಬೋದು. ಬಟ್ ಗೈಡ್ಗೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ, 1000 ರೂಪೀಸ್ ಅಂತ ಹೇಳಿದರು. ಸೊ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ ಗೈಡ್ಸ್ ಎಲ್ಲ. ಸೊ ನೋಡ್ಬೋದು ನೀವು. ಆರ್ ಎಲ್ಸ್ ಯಾವುದಾದ್ರೂ ಯೂಟ್ಯೂಬ್ ಚಾನಲಲ್ಲಿ ಒಂದು ಇದ್ರದ್ದೇ ಆದಂಥ ಒಂದು ಕಂಪ್ಲೀಟ್ ಡೀಟೇಲ್ಸಾಗಿ ಮಾಹಿತಿನ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೊಬೋದು ಅಂತ ಹೇಳ್ತೀನಿ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತಲೇ ಅಂತೀನಿ. ನಿಮಗೆ ಲೈಕ್ ಆಗಿದ್ದರೆ ಹಾಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೀಗೆ ನೆಕ್ಸ್ಟು ಇನ್ನೂ ಒಂದೆಷ್ಟು ಇದಾದಮೇಲೆ ನಾವು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಟೆಂಪಲ್ಗೆ ಹೋದ್ವಿ. ಹಾಗೆ ಶೋ ಟೆಂಪಲನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.